ಈಗ ಒಬ್ಬರು ಕೋಚ್ ಅನ್ನ ನಿಮ್ಮ ಮುಂದೆ ಪರಿಚಯಪಡಿಸ್ತಾ ಇದ್ದೀವಿ. ಅವರು 30 ವರ್ಷಗಳಿಂದ ಕೋಚಿಂಗ್ ಅನ್ನ ನಡೆಸಿಕೊಂಡು ಬರ್ತಾ ಇದ್ದಾರೆ. ಅವರು ಯಾರು, ಅವರು ಎಲ್ಲಿದ್ದಾರೆ ನೋಡೋಣ ಬನ್ನಿ. ತಲೆ ಮೇಲೆ ಕ್ಯಾಪ್, ಕಣ್ಣಿಗೆ ಕೂಲಿಂಗ್ ಗ್ಲಾಸ್, ವಯಸ್ಸು 69 ವರ್ಷ. ಆದರೆ ದೇಹ ಮಾತ್ರ ದಣಿಯೋದೇ ಇಲ್ಲ. ಇವರ ಹೆಸರೇ ಲೊಡ್ಡೆ ಮುರುಳಿ. ಕರ್ನಾಟಕದ ಕ್ರಿಕೆಟ್ನಲ್ಲಿ ಲೊಡ್ಡೆ ಮುರುಳಿ ಎಂದರೆ ಭಾರೀ ಚಿರಪರಿಚಿತ. ಮಾಜಿ ಕ್ರಿಕೆಟರ್ ಆಗಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ನಲ್ಲಿ ತನ್ನದೇ ಪಾತ್ರ ವಹಿಸಿದ ಲೊಡ್ಡೆ ಮುರುಳಿ 30 ವರ್ಷಗಳಿಂದಲೂ ಸಾವಿರಾರು ಮಂದಿಗೆ ಕ್ರಿಕೆಟ್ ತರಬೇತಿಯನ್ನು ನೀಡುತ್ತಾ ಬಂದಿದ್ದಾರೆ. ಜೀವನದಲ್ಲಿ ಒಂದು ತೃಪ್ತಿಯನ್ನು ತಂದಿದೆ. ಯಾಕಂದರೆ ನಾನು ಒಬ್ಬ ಆಟಗಾರನಾಗಿ ಆ ಒಂದು ಬೇರೆಯವ್ರು ಕಷ್ಟಪಡಬಾರ್ದು ಅಂತ ಹೇಳ್ಬಿಟ್ಟು ಈ ಸಮ್ಮರ್ ಕ್ರಿಕೆಟ್ ಕ್ಯಾಂಪ್ನ ನಾನು ಬೆಂಗಳೂರು ಸೌತಲ್ಲಿ ಫಸ್ಟ್ ಶುರು ಮಾಡಿದ್ದೆ ನಾನು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಬಸವನಗುಡಿಯ APS ಕಾಲೇಜು, ನ್ಯಾಷನಲ್ ಕಾಲೇಜು ಬಳಿ ಈಗಲೂ ಮುರಳಿ ಅವರ ಮಾರ್ಗದರ್ಶನದಲ್ಲಿ ಕ್ರಿಕೆಟ್ ತರಬೇತಿ ನೀಡಲಾಗುತ್ತಿದೆ. ಬೇಸಿಗೆ ಶಿಬಿರ ಸೇರಿದಂತೆ ಪ್ರೊಫೆಷನಲ್ ಕ್ರಿಕೆಟ್ ಟ್ರೈನಿಂಗ್ಗೆ ಈ ಮುರಳಿ ಅವರ ಹೆರಾನ್ಸ್ ಕ್ರಿಕೆಟ್ ಕ್ಲಬ್ ಭಾರೀ ಫೇಮಸ್. ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಮೈದಾನದಲ್ಲಿ ಮುರಳಿ ಹಾಜರಿರಲಿದ್ದು, ಸಮಯಕ್ಕೆ ಸರಿಯಾಗಿ ಮಕ್ಕಳು ಟ್ರೈನಿಂಗ್ಗೆ ಹಾಜರಿರಬೇಕು. ಹೆರಾನ್ಸ್ ಅಲ್ಲೇ ನಾನು ಕ್ರಿಕೆಟ್ ಸ್ಟಾರ್ಟ್ ಮಾಡಿ ನಮ್ಮ ಪ್ರಮೋಷನ್ 5th ಡಿವಿಷನಿಂದ ನಾನು ಹೆರಾನ್ಸ್ ಜೊತೆನೇ ಇದ್ದೀನಿ. ಆಲ್ಮೋಸ್ಟ್ 20 ಇಯರ್ಸಿಂದ ಹೆರಾನ್ಸಲ್ಲೇ ಇದ್ದೀನಿ. ಸೊ ಇಲ್ಲಿ ಕ್ಯಾಂಪ್ ನಮ್ಮದು ಆಲ್ಮೋಸ್ಟ್ 21 ಇಯರ್ಸಿಂದ ನಡೀತಾ ಇದೆ. APS ಗ್ರೌಂಡ್ಸಲ್ಲಿ ಆಲ್ಮೋಸ್ಟ್ ಒಂದು 17 ಇಯರ್ಸಿಂದ ನಾವು ನಡೆಸ್ತಾ ಇದ್ದೀವಿ. ಇವರ ಮಾರ್ಗದರ್ಶನದಲ್ಲಿ ಈಗಾಗಲೇ ಬೆಂಗಳೂರು ದಕ್ಷಿಣದಿಂದ ಟೀಂ ಇಂಡಿಯಾ ದೇಶೀಯ ಕ್ರಿಕೆಟ್ನಲ್ಲಿ ಆಡಿರೋ ಪ್ರಸಿದ್ಧ ಕೃಷ್ಣ ಸೇರಿ ಹಲವರು ಇವರಿಂದಲೇ ಕಲಿತು ಉನ್ನತ ಮಟ್ಟಕ್ಕೆ ಬಂದವರು. ಭಾರತವನ್ನು ಇಂಡಿಯಾ ಪ್ರಸಿದ್ಧ ಕೃಷ್ಣ ಇವರೆಲ್ಲ ಮಿಡ್ಲ್ ಕ್ಲಾಸ್ ಏರಿಯಾದವರು ಇವರೆಲ್ಲ ಇವತ್ತು ಇಂಡಿಯಾ ಆಡಿದ್ದಾರೆ. ಈ ಒಂದು ಬೆಂಗಳೂರು ದಕ್ಷಿಣ ವಿಭಾಗದಲ್ಲಿ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ನಾನು ಭಾಳ ಸಂತೋಷ ಆಗುತ್ತೆ. ಒಳ್ಳೊಳ್ಳೆ ಕ್ರಿಕೆಟ್ ಬಂದಿದೆ. ಈಗ ಇದೇ ಹೆರಾನ್ಸ್ ಕ್ರಿಕೆಟ್ ಕ್ಲಬ್ನಲ್ಲಿ ಕೋಚ್ಗಳಾಗಿ ಸಾಕಷ್ಟು ಮಂದಿ ಕೆಲಸ ಮಾಡ್ತಾ ಇದ್ದು, ಮುರಳಿಯವರಲ್ಲಿದ್ದ ಶಿಸ್ತುಬದ್ಧತೆ ಈಗ ಮಕ್ಕಳಿಗೂ ಹೇಳಿಕೊಡಲಾಗುತ್ತಿದೆ. ಇಂತಹ ಕ್ರಿಕೆಟ್ ಕ್ಲಬ್ನಲ್ಲಿ ನಿಮ್ಮ ಮಕ್ಕಳು ಕೂಡ ಕ್ರಿಕೆಟ್ ಆಟವನ್ನ ಕಡಿಮೆ ಮೊತ್ತದಲ್ಲಿ ಕಲಿಯಬಹುದು. ಬ್ಯಾಟರ್ಗಳಾಗಲು, ಬೌಲರ್ಗಳಾಗಲು, ಅದರಲ್ಲೂ ಬಾಲ್ಯದಲ್ಲೇ ಕ್ರಿಕೆಟ್ ಅನ್ನ ಮೈಗೂಡಿಸಿಕೊಳ್ಳಲು ಹೆರಾನ್ಸ್ ಕ್ರಿಕೆಟ್ ಕ್ಲಬ್ ತುಂಬಾನೇ ಸಹಾಯ.